ರಾಜ್ಯದ ಎಲ್ಲ 10ನೇ ತರಗತಿ ಮಕ್ಕಳಿಗೆ ಜ್ಞಾನಸ್ಪೃಹಿ ಕನ್ನಡ ಚಾನಲ್ಗೆ ಆದರದ ಸ್ವಾಗತ. ಮಕ್ಕಳೇ, ಕಳೆದ ಅವಧಿಯಲ್ಲಿ ನಾವು ವಿಜ್ಞಾನ ವಿಷಯದ ಅಧ್ಯಾಯ 1 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠಕ್ಕೆ ಸಂಬಂಧಿಸಿದಂತೆ ಅಧ್ಯಯನ ಮಾಡಿದ್ವಿ. ಈ ಒಂದು ಅವಧಿಯಲ್ಲಿ ನಾವು ಅದರ ಮುಂದುವರೆದ ಭಾಗ, ಈ ತರಗತಿಯಲ್ಲಿ ನಾವು ಕಲಿಯುವ ಕಲಿಕಾಂಶಗಳು ಯಾವಪ್ಪ ಅಂತಂದರೆ ರಾಸಾಯನಿಕ ಕ್ರಿಯೆಯ ವಿಧಗಳು: ಸಂಯೋಗ ಕ್ರಿಯೆ, ಬಹಿರುಷ್ಣಕ ಕ್ರಿಯೆ, ವಿಭಜನಾ ಕ್ರಿಯೆ, ಅಂತರುಷ್ಣಕ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ, ದ್ವಿಸ್ಥಾನಪಲ್ಲಟ ಕ್ರಿಯೆ, ಉತ್ಕರ್ಷಣ ಕ್ರಿಯೆ ಮತ್ತು ಅಪಕರ್ಷಣ ಕ್ರಿಯೆ, ನಶಿಸುವಿಕೆ ಮತ್ತು ಕಮಟುವಿಕೆ ಅಧ್ಯಯನ ಮಾಡಲಿದ್ದೇವೆ. ಬನ್ನಿ ಹಾಗಾದರೆ ರಾಸಾಯನಿಕ ಕ್ರಿಯೆಯ ವಿಧಗಳು ಯಾವುವು ಒಂದೊಂದಾಗಿ ಕಲಿತಾ ಬರೋಣಂತ ಸ್ನೇಹಿತರೆ. ಮೊದಲನೆಯದಾಗಿ ಸಂಯೋಗ ಕ್ರಿಯೆ. ಏನಾಗಂದರೆ, ಯಾವ ರಾಸಾಯನಿಕ ಕ್ರಿಯೆಯಲ್ಲಿ 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಉಂಟಾಗುತ್ತದೆಯೋ ಅಂತಹ ಕ್ರಿಯೆಗೆ ನಾವು ಸಂಯೋಗ ಕ್ರಿಯೆ ಅಥವಾ ಕಾಂಬಿನೇಷನ್ ರಿಯಾಕ್ಷನ್ ಎಂದು ಕರೆಯುತ್ತೇವೆ. ನೋಡಿ ಹೇಗೆ. ಉದಾಹರಣೆಗೆ, ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ದೊಡ್ಡ ಪ್ರಮಾಣದಲ್ಲಿ ಉಷ್ಣ ಬಿಡುಗಡೆ ಮಾಡುತ್ತಾ ಅರಳಿದ ಸುಣ್ಣವನ್ನು ಉತ್ಪತ್ತಿ ಮಾಡುತ್ತದೆ. ಇದನ್ನು ಸಮೀಕರಣ ರೂಪದಲ್ಲಿ ಬರೆದಾಗ ನೋಡಿ, CaO + H2O CaOH ಟ್ವೈಸ್. ಇದು ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ದೊಡ್ಡ ಪ್ರಮಾಣದಲ್ಲಿ ಉಷ್ಣ ಬಿಡುಗಡೆ ಮಾಡುತ್ತಾ ಅರಳಿದ ಸುಣ್ಣವನ್ನು ಉಂಟು ಮಾಡುತ್ತದೆ. ಮಕ್ಕಳೇ, ಕಲ್ಲಿದ್ದಲಿನ ದಹನವೂ ಸಹಿತ ಸಂಯೋಗ ಕ್ರಿಯೆಗೆ ಉದಾಹರಣೆಯಾಗಿದೆ. ಮತ್ತು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಿಂದ ನೀರು ಉಂಟಾಗುವುದು ಸಹಿತ ಕಾಂಬಿನೇಷನ್ ಕ್ರಿಯೆ ಅಥವಾ ಸಂಯೋಗ ಕ್ರಿಯೆಗೆ ಉದಾಹರಣೆಯಾಗಿದೆ. ಬಹಿರುಷ್ಣಕ ಕ್ರಿಯೆ. ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ಕ್ರಿಯೆಗಳನ್ನು ಬಹಿರುಷ್ಣಕ ಕ್ರಿಯೆ ಎಂದು ಕರೆಯುತ್ತೇವೆ. ನೋಡಿ, ಕಾಂಬಿನೇಷನ್ ರಿಯಾಕ್ಷನ್ ಅಥವಾ ಸಂಯೋಗ ಕ್ರಿಯೆಗಳೆಲ್ಲವೂ ಸಹಿತ ಬಹಿರುಷ್ಣಕ ಕ್ರಿಯೆಗಳಾಗಿರುತ್ತವೆ. ಒಂದು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಆಗುತ್ತಲ್ವ, ಅಲ್ಲಿ ಪ್ರತಿ ರಿಯಾಕ್ಷನ್ನಲ್ಲಿಯೂ ಸಹಿತ ಉಷ್ಣ ಬಿಡುಗಡೆ ಆಗುತ್ತದೆ. ಹಾಗಾಗಿ ಸಂಯೋಗ ಕ್ರಿಯೆಗಳೆಲ್ಲವೂ ಸಹಿತ ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆಯಾಗಿವೆ. ನೋಡಿ, ನೈಸರ್ಗಿಕ ಅನಿಲದ ದಹನ ಅಂದರೆ ಮೀಥೇನ್ನ ದಹನ. ಮೀಥೇನ್ನು ದಹನ ಕ್ರಿಯೆಗೆ ಒಳಪಟ್ಟಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉಂಟಾಗುತ್ತದೆ. ಇದು ಸಹಿತ ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆಯಾಗಿದೆ. ನೋಡಿ, ಬಹಿರುಷ್ಣಕ ಕ್ರಿಯೆ. ನಾವು ಉಸಿರಾಟ ಮಾಡುವುದು ಸಹಿತ ಒಂದು ರೀತಿಯ ಬಹಿರುಷ್ಣಕ ಕ್ರಿಯೆ. ಹೇಗೆ ನೀವು ನೋಡಿ, ಬ್ರೀದ್ ಇನ್ ಬ್ರೀದ್ ಔಟ್. ಆ ಬ್ರೀದ್ ಔಟ್ ಮಾಡುವ ಸಂದರ್ಭದಲ್ಲಿ, ಉಸಿರನ್ನು ಆಚೆ ಹಾಕುವ ಸಂದರ್ಭದಲ್ಲಿ ಮೂಗಿನ ಹತ್ತಿರ ಬೆರಳನ್ನು ಇಟ್ಟು ಗಮನಿಸಿ, ಉಷ್ಣ ಬಿಡುಗಡೆ ಆಗುತ್ತದೆ. ಉಸಿರನ್ನು ಒಳಗೆ ತೆಗೆದುಕೊಂಡು ಹೊರಗೆ ಬಿಡುವ ಸಂದರ್ಭದಲ್ಲಿ ಉಸಿರಿನ ಜೊತೆಗೆ ಉಷ್ಣವೂ ಸಹಿತ ಆಚೆ ಬರುತ್ತದೆ. ಹಾಗಾಗಿ ಇದು ಸಹಿತ ಒಂದು ರೀತಿಯ ಬಹಿರುಷ್ಣಕ ಕ್ರಿಯೆ. ಸಸ್ಯಜನ್ಯ ದ್ರವ್ಯಗಳ ವಿಘಟನೆ ಅಥವಾ ಕಾಂಪೋಸ್ಟಿಂಗ್, ಇದು ಸಹಿತ ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ. ನೀವು ತಿಪ್ಪೆಗುಂಡಿಗಳನ್ನು ನೋಡಿರ್ತೀರಿ ಮಕ್ಕಳೇ. ಆ ತಿಪ್ಪಿಗುಂಡಿಗಳಲ್ಲಿ ಅದರ ಮೇಲೆ ನಿಂತು ನೋಡಿ,
ಸ್ವಲ್ಪ ಯಾವಾಗಲೂ ಬಿಸಿಯಾಗಿರುತ್ತದೆ. ಏಕೆ ಬಿಸಿಯಾಗಿರುತ್ತೆ ಅಂತಂದರೆ ಅವುಗಳನ್ನು ವಿಘಟನೆಗೊಳಿಸುವ ಸಂದರ್ಭದಲ್ಲಿ ಉಷ್ಣ ಬಿಡುಗಡೆಯಾಗುತ್ತದೆ. ಆದ್ದರಿಂದ ಇದು ಸಹಿತ ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ. ಅಂತರುಷ್ಣಕ ಕ್ರಿಯೆಗಳು ಉತ್ಪನ್ನಗಳೊಂದಿಗೆ ಶಕ್ತಿಯ ಹೀರಿಕೆಯಾಗುವ ಕ್ರಿಯೆಗಳನ್ನು ಅಂತರುಷ್ಣಕ ಕ್ರಿಯೆಗಳು ಎನ್ನುವರು. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಹೀರಿಕೆಯಾಗುತ್ತದೆಯೋ ಅಂತಹ ಕ್ರಿಯೆಗಳನ್ನು ನಾವೇನಂತ ಕರಿತೀವಿ? ಅಂತರುಷ್ಣಕ ಕ್ರಿಯೆಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಸೋಡಿಯಂ ಕಾರ್ಬನೇಟ್ನೊಂದಿಗೆ ಎಥನೋಯಿಕ್ ಆಮ್ಲದ ಪ್ರತಿಕ್ರಿಯೆ. ನೋಡಿ, ನಂತರ ವಿಭಜನ ಕ್ರಿಯೆ. ಒಂದೇ ಪ್ರತಿವರ್ತಕವು ರಾಸಾಯನಿಕವಾಗಿ ವಿಭಜಿಸಿ ಎರಡು ಅಥವಾ ಹೆಚ್ಚು ಉತ್ಪನ್ನಗಳನ್ನು ಉಂಟು ಮಾಡುವ ರಾಸಾಯನಿಕ ಕ್ರಿಯೆ ರಾಸಾಯನಿಕ ವಿಭಜನ ಕ್ರಿಯೆ. ನೋಡಿ, ಕಾಂಬಿನೇಷನ್ ಕ್ರಿಯೆಗೆ, ಸಂಯೋಗ ಕ್ರಿಯೆಗೆ ವಿರುದ್ಧವಾಗಿರುವಂಥದ್ದು. ಸಂಯೋಗ ಕ್ರಿಯೆಯಲ್ಲಿ ಎರಡು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಆಗ್ತಿತ್ತು. ಆದರೆ ಇಲ್ಲಿ ಒಂದೇ ಪ್ರತಿವರ್ತಕವು ವಿಭಜನೆಗೊಂಡು ಎರಡು ಅಥವಾ ಹೆಚ್ಚು ಉತ್ಪನ್ನಗಳನ್ನು ಉಂಟು ಮಾಡುವ ಕ್ರಿಯೆಯನ್ನು ನಾವು ವಿಭಜನಾ ಕ್ರಿಯೆ ಅಂತೇಳಿ ಕರಿತೀವಿ. ನೋಡಿರಿ, ಫೆರಸ್ ಸಲ್ಫೇಟ್ ಅನ್ನು ಕಾಯಿಸಿದಾಗ, ಫೆರಸ್ ಸಲ್ಫೇಟ್ ಅನ್ನು ಹರಳುಗಳನ್ನು ಕಾಯಿಸಿದಾಗ ಫೆರಸ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಆಗಿ ವಿಭಜನೆ ಹೊಂದುತ್ತದೆ. ನೋಡಿ, ಕ್ಯಾಲ್ಸಿಯಂ ಕಾರ್ಬನೇಟನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆಗೊಳ್ಳುವ ಕ್ರಿಯೆ. ಈ ಕ್ರಿಯೆಯನ್ನು ಕೈಗಾರಿಕೆಗಳಲ್ಲಿ ಉಪಯೋಗಿಸುವ ಒಂದು ಪ್ರಮುಖ ವಿಭಜನೆ ಕ್ರಿಯೆಯಾಗಿದೆ. ನೋಡಿರಿ, ಕ್ಯಾಲ್ಸಿಯಂ ಕಾರ್ಬನೇಟ್ CaCO3 ಇದಕ್ಕೆ ಉಷ್ಣವನ್ನು ನೀಡಿದಾಗ CaO ಮತ್ತು CO2 ಆಗಿ ವಿಭಜನೆ ಹೊಂದುತ್ತದೆ. ಇದನ್ನು ಹೆಚ್ಚಾಗಿ ಕೈಗಾರಿಕೆಗಳಲ್ಲಿ ಬಳಸುತ್ತಾರೆ. ವಿಭಜನೆ ಕ್ರಿಯೆ. ಕ್ಯಾಲ್ಸಿಯಂ ಆಕ್ಸೈಡನ್ನು ಸುಣ್ಣ ಅಥವಾ ಸುಟ್ಟ ಸುಣ್ಣ ಎನ್ನುವರು. ಇದನ್ನು ಸಿಮೆಂಟ್ ಕೈಗಾರಿಕೆಯಲ್ಲಿ ಉಪಯೋಗಿಸುವರು. ವಿಭಜನಾ ಕ್ರಿಯೆಯನ್ನು ಕಾಸುವ ಮೂಲಕ ನಡೆಸಿದರೆ ಅದನ್ನು ಉಷ್ಣ ವಿಭಜನೆ ಕ್ರಿಯೆ ಎನ್ನುವರು. ನೆನಪಿರಲಿ, ಉಷ್ಣ ವಿಭಜನಾ ಕ್ರಿಯೆ ಎಂದರೆ ವಿಭಜನಾ ಕ್ರಿಯೆಯನ್ನು ಕಾಸುವ ಮೂಲಕ ನಡೆಸಿದರೆ ಅದನ್ನು ಉಷ್ಣ ವಿಭಜನೆ ಕ್ರಿಯೆ ಎನ್ನುವರು. ನೋಡಿ, ಕ್ಯಾಲ್ಸಿಯಂ ಕಾರ್ಬನೇಟ್ CaO3 ಇದಕ್ಕೆ ಉಷ್ಣವನ್ನು ನೀಡಿದಾಗ CaO ಮತ್ತು CO2 ಬಿಡುಗಡೆಯಾಗುತ್ತದೆ. ನೋಡಿ, ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ನಿಮಗೆ ಪ್ರಶ್ನೆ ಬರುತ್ತದೆ, ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ಅದರ ಬಣ್ಣ ಕಳೆದುಕೊಳ್ಳುತ್ತದೆ ಏಕೆ ಎನ್ನುವಂಥ ಪ್ರಶ್ನೆ ಬರುತ್ತದೆ. ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ನೀರಿನ ಅಣುಗಳನ್ನು ಕಳೆದುಕೊಂಡು ಅದರ ಹಸಿರು ಬಣ್ಣ ಏನಾಗುತ್ತದೆ? ಬದಲಾಗುತ್ತದೆ. ಮತ್ತು ಫೆರಿಕ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ಗಳಾಗಿ ವಿಭಜನೆ ಹೊಂದುತ್ತದೆ. ನೋಡ್ರಿ, ಇದರ ರಾಸಾಯನಿಕ ಸಮೀಕರಣ ಈ ರೀತಿಯಾಗಿದೆ. ವಿಭಜನಾ ಕ್ರಿಯೆ. ಉಷ್ಣ ವಿಭಜನೆಗೆ ಇನ್ನೊಂದು ಉದಾಹರಣೆ ಎಂದರೆ ಸೀಸದ ನೈಟ್ರೇಟನ್ನು ಕಾಸುವುದು. ಸೀಸದ ನೈಟ್ರೇಟನ್ನು ಕಾಸಿದಾಗ ಕಂದು ಬಣ್ಣದ ಧೂಮ ಬಿಡುಗಡೆಯಾಗುತ್ತದೆ. ಇದೇ ನೈಟ್ರೋಜನ್ ಡೈಆಕ್ಸೈಡ್. ನಿಮಗೆ ಇಲ್ಲಿ ಪ್ರಶ್ನೆ ಯಾವ ರೀತಿಯಾಗಿ ಬರುತ್ತದೆ ಎಂದರೆ, ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಬಿಡುಗಡೆಯಾಗುವ ಕಂದು ಬಣ್ಣದ
ಧೂಮವನ್ನು ಹೆಸರಿಸಿ ಅನ್ನುವಂಥ ಪ್ರಶ್ನೆ ಬರುತ್ತದೆ. ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಬಿಡುಗಡೆಯಾಗುವ ಕಂದು ಬಣ್ಣದ ಧೂಮವನ್ನು ನಾವು ನೈಟ್ರೋಜನ್ ಡೈಆಕ್ಸೈಡ್ NO2 ಅಂತ ಕರಿತೀವಿ. ಬೆಳ್ಳಿಯ ಕ್ಲೋರೈಡ್ ವಿಭಜನೆ ಹೊಂದಿ ಬೆಳ್ಳಿಯ ಕ್ಲೋರೈಡ್ ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಬೆಳ್ಳಿ ಮತ್ತು ಕ್ಲೋರಿನ್ ಆಗಿ ವಿಭಜಿಸುವುದು. ಇಲ್ಲಿ ನಿಮಗೆ ಖಂಡಿತವಾಗಿಯೂ ಪ್ರಶ್ನೆ ಬರುತ್ತದೆ. ಬೆಳ್ಳಿಯು ವಿಭಜನೆ ಇಲ್ಲಿ ನಿಮಗೆ ಪ್ರಶ್ನೆ ಯಾವ ರೀತಿಯಾಗಿ ಬರುತ್ತದೆ ಅಂದರೆ, ಬೆಳ್ಳಿಯ ಕ್ಲೋರೈಡ್ನ ಬಿಳಿಯ ಬಣ್ಣವು ಸೂರ್ಯನ ಬೆಳಕಿನಲ್ಲಿ ಬೂದು ಬಣ್ಣಕ್ಕೆ ತಿರುಗುತ್ತದೆ ಏಕೆ ಅನ್ನುವಂಥ ಪ್ರಶ್ನೆ ಬರುತ್ತದೆ. ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಬೆಳ್ಳಿ ಉಂಟಾಗಿರುತ್ತದೆ ಅನ್ನುವಂಥದ್ದು ಆನ್ಸರ್ ಆಗಿರುತ್ತದೆ ಮಕ್ಕಳೇ. ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಬೆಳ್ಳಿ ಮತ್ತು ಕ್ಲೋರಿನ್ ಆಗಿ ವಿಭಜಿಸುವುದು. ನೋಡಿರಿ, ಬೆಳ್ಳಿಯ ಬ್ರೋಮೈಡ್ ಸಹ ಇದೇ ರೀತಿ ವರ್ತಿಸುತ್ತದೆ. ಈ ಬೆಳ್ಳಿಯ ಬ್ರೋಮೈಡ್ನ ವಿಭಜನೆ ಕ್ರಿಯೆಯನ್ನು ಕಪ್ಪು ಮತ್ತು ಬಿಳುಪು ಛಾಯಾಗ್ರಹಣದಲ್ಲಿ ಬಳಸುತ್ತಾರೆ. ಶಕ್ತಿಯ ಯಾವ ರೂಪ ಈ ವಿಭಜನೆ ಕ್ರಿಯೆಗಳನ್ನು ಉಂಟು ಮಾಡುತ್ತದೆಯೋ ಅವುಗಳನ್ನು ಆ ಹೆಸರಿನಿಂದ ಕರೆಯುತ್ತಾರೆ. ವಿಭಜನಾ ಕ್ರಿಯೆಗಳಲ್ಲಿ ಪ್ರತಿವರ್ತಕಗಳನ್ನು ಒಡೆಯಲು ಉಷ್ಣ, ಬೆಳಕು ಅಥವಾ ವಿದ್ಯುತ್ ಶಕ್ತಿ ಹೀಗೆ ಯಾವುದಾದರೊಂದು ರೂಪದ ಶಕ್ತಿಯ ಅಗತ್ಯವಿದೆ. ನೋಡಿ, ನಾವು ಈ ಪ್ರತಿವರ್ತಕಗಳನ್ನು ಒಡೆಯಲು ಅಥವಾ ವಿಭಜನೆ ಕ್ರಿಯೆಯನ್ನು ಕಾಸುವ ಮೂಲಕ ಅಥವಾ ಉಷ್ಣ ನೀಡುವುದರ ಮೂಲಕ ನಡೆದರೆ ಅದನ್ನು ಉಷ್ಣ ವಿಭಜನಾ ಕ್ರಿಯೆ ಅಂತೇಳಿ ಕರಿತೀವಿ. ಅಥವಾ ಈ ವಿಭಜನಾ ಕ್ರಿಯೆಯನ್ನು ಬೆಳಕಿನ ಮೂಲಕ ನಡೆಸಿದರೆ, ಉದಾಹರಣೆಗೆ ಬೆಳ್ಳಿಯ ಕ್ಲೋರೈಡ್ ಸೂರ್ಯನ ಬೆಳಕಿನಲ್ಲಿ ವಿಭಜನೆಗೊಂಡು ಬೆಳ್ಳಿ ಉಂಟಾಗುವುದು, ಬೆಳ್ಳಿ ಮತ್ತು ಕ್ಲೋರೈಡ್ ಆಗಿ ವಿಭಜನೆ ಹೊಂದುವುದು, ಇದು ದ್ವಿತೀಯ ವಿಭಜನಾ ಕ್ರಿಯೆಗೆ ಉದಾಹರಣೆ. ವಿದ್ಯುತ್ ಶಕ್ತಿ, ಈ ನೀರಿನ ವಿದ್ಯುತ್ ವಿಭಜನೆಯು ವಿದ್ಯುತ್ ವಿಭಜನಾ ಕ್ರಿಯೆಗೆ ಉದಾಹರಣೆ. ನಿಮಗೆ ಪ್ರಶ್ನೆ ಬರುತ್ತದೆ, ವಿಭಜನಾ ಕ್ರಿಯೆಯ ಯಾವುದಾದರೂ 3 ವಿಧಗಳನ್ನು ಬರೆಯಿರಿ ಅಂತ ಬರುತ್ತಾ. ಒಂದು ಉಷ್ಣ ವಿಭಜನೆ, ದ್ವಿತೀಯ ಅಥವಾ ಬೆಳಕಿನ ವಿಭಜನೆ, ಇನ್ನೊಂದು ವಿದ್ಯುತ್ ವಿಭಜನೆ. ನೋಡಿರಿ, ನೀರಿನ ವಿದ್ಯುತ್ ವಿಭಜನೆ ವಿದ್ಯುತ್ತನ್ನು ಹಾಯಿಸಿ ನೀರನ್ನು ವಿಭಜಿಸುವಂತಹ ಕ್ರಿಯೆ. ನೋಡಿರಿ, ಇದರಲ್ಲಿ ಒಂದು ಪ್ಲಾಸ್ಟಿಕ್ ಮಗ್ಗು, ಪ್ಲಾಸ್ಟಿಕ್ ಮಗ್ಗಿನಲ್ಲಿ 2 ಗ್ರಾಫೈಟ್ ದಂಡವನ್ನು ಇರಿಸಲಾಗಿದೆ. ಅದಕ್ಕೆ ಬ್ಯಾಟ್ರಿಗೆ ಕನೆಕ್ಷನ್ ಮಾಡಲಾಗಿದೆ. ಒಂದು ವಿದ್ಯುತ್ ಕೋಶಕ್ಕೆ ಕನೆಕ್ಟ್ ಮಾಡಲಾಗಿದೆ. ಒಂದನ್ನು ಆ್ಯನೋಡ್ ಅಂತೇಳಿ ಕರಿತೀವಿ. ನೋಡಿ, ಇದನ್ನು ನಾವು ಕ್ಯಾಥೋಡ್ ಅಂತೇಳಿ ಕರಿತೀವಿ. ಇದನ್ನು ಕ್ಯಾಥೋಡು, ಇದು ಆ್ಯನೋಡು. ಆ್ಯನೋಡು, ಕ್ಯಾಥೋಡು. ಕ್ಯಾಥೋಡು, ಆ್ಯನೋಡು. ಆ್ಯನೋಡ್ನಲ್ಲಿ ಬಿಡುಗಡೆ ಆಗುವ ಅನಿಲ O2 ಅಂದರೆ ಆಕ್ಸಿಜನ್ನು. ಕ್ಯಾಥೋಡ್ನಲ್ಲಿ ಬಿಡುಗಡೆ ಆಗುವ ಅನಿಲ H2 ಅಂದರೆ ಹೈಡ್ರೋಜನ್. ಇವುಗಳ ಅನುಪಾತ ಎಷ್ಟಿರುತ್ತೆ ಅಂತಂದ್ರೆ, ಕ್ಯಾಥೋಡ್ನಲ್ಲಿ ಬಿಡುಗಡೆ ಆಗುವ ಅನಿಲ 2 ಇತ್ತಂದರೆ ಆ್ಯನೋಡ್ನಲ್ಲಿ ಬಿಡುಗಡೆ ಆಗುವ ಅನಿಲದ ಅನುಪಾತ 1 ಅಂದರೆ 2:1 ಅನುಪಾತದಲ್ಲಿ ಈ ಒಂದು ಅನಿಲ
ಬಿಡುಗಡೆ ಆಗುತ್ತದೆ. ನೋಡಿ, ನೆಕ್ಸ್ಟ್ ಬರುವಂಥದ್ದು ಸ್ಥಾನಪಲ್ಲಟ ಕ್ರಿಯೆ. ಸ್ಥಾನಪಲ್ಲಟ ಕ್ರಿಯೆ ಅಂತಂದರೆ ಏನಿಲ್ಲ ಮಕ್ಕಳೇ, ಒಂದು ಧಾತುವು ರಾಸಾಯನಿಕ ಕ್ರಿಯೆಯಲ್ಲಿ ಇನ್ನೊಂದು ಧಾತುವನ್ನು ಸ್ಥಾನಪಲ್ಲಟಗೊಳಿಸಿದರೆ ಅಥವಾ ತೆಗೆದು ಹಾಕಿದರೆ ಇದನ್ನು ಸ್ಥಾನಪಲ್ಲಟ ಕ್ರಿಯೆ ಎನ್ನುವರು. ಕಬ್ಬಿಣವು ನೋಡಿರಿ, ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿರುವ ಕಬ್ಬಿಣದ ಮಳೆಯು ಕಂದು ಬಣ್ಣಕ್ಕೆ ಪರಿವರ್ತನೆಯಾಗುತ್ತದೆ. ಏಕೆ ಅನ್ನುವಂಥ ಪ್ರಶ್ನೆ ಬರುತ್ತದೆ. ಏಕೆಂದರೆ ಹೆಚ್ಚು ಕ್ರಿಯಾಶೀಲವಾದ ಧಾತು ಕಬ್ಬಿಣವು ತಾಮ್ರವನ್ನು ಅದರ ಸಂಯುಕ್ತದಿಂದ ಸ್ಥಾನಪಲ್ಲಟಗೊಳಿಸುತ್ತದೆ. ಅಥವಾ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇರಿಸಿದ ಸತುವಿನ ಚೂರುಗಳು ಬಣ್ಣದಲ್ಲಿ ಬದಲಾವಣೆಯಾಗುತ್ತದೆ. ಏಕೆ ಅನ್ನುವಂಥ ಪ್ರಶ್ನೆ ಬಂತಂದ್ರೆ, ಹೆಚ್ಚು ಕ್ರಿಯಾಶೀಲ ಧಾತುವಾದ ಸತು ಅಥವಾ ಜಿಂಕ್ ತಾಮ್ರವನ್ನು ಅದರ ಸಂಯುಕ್ತಗಳಿಂದ ಸ್ಥಾನಪಲ್ಲಟಗೊಳಿಸುತ್ತದೆ. ನೋಡಿರಿ, ನಾವು ಯಾವ ಧಾತು ಹೆಚ್ಚು ಕ್ರಿಯಾಶೀಲವಾಗಿದೆ ಅನ್ನುವಂಥದ್ದನ್ನ ಯಾವ ಆಧಾರದ ಮೇಲೆ ನಾವು ಹೇಳ್ತೀವಿ ಅಂತಂದರೆ, ಅದಕ್ಕೆ ಒಂದು ಪಟ್ಟಿ ಇದೆ. ಅದನ್ನು ನಾವು ಕ್ರಿಯಾಶೀಲತೆಯ ಸರಣಿ ಅಂತೇಳಿ ಕರಿತೀವಿ. ಕ್ರಿಯಾಶೀಲತೆಯ ಸರಣಿ. ಈ ಸರಣಿಯಲ್ಲಿ ಅತಿ ಹೆಚ್ಚು ಕ್ರಿಯಾಶೀಲ ಧಾತು ಯಾವುದಂದರೆ ಪೊಟ್ಯಾಷಿಯಂ, ನಂತರ ಸೋಡಿಯಂ, ಆನಂತರ ಕ್ಯಾಲ್ಶಿಯಂ, ಆನಂತರ ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್, ಐರನ್, ಲೆಡ್ ಅಂದರೆ ಸೀಸ, ಹೈಡ್ರೋಜನ್, ಆಮೇಲೆ ಕಾಪರ್ ತಾಮ್ರ ಬರುತ್ತದೆ. ನೋಡಿರಿ, ಕಾಪರು. ಅತಿ ಕಡಿಮೆ ಕ್ರಿಯಾಶೀಲ ಧಾತು ಯಾವುವು ಅಂತಂದರೆ ಒಂದು ಗೋಲ್ಡ್ ಮತ್ತು ಬೆಳ್ಳಿ. ಚಿನ್ನ ಮತ್ತು ಬೆಳ್ಳಿ ಅತಿ ಕಡಿಮೆ ಕ್ರಿಯಾಶೀಲವಾದ ಧಾತುಗಳು. ನೋಡಿರಿ, ಕಬ್ಬಿಣ, ತಾಮ್ರಕ್ಕಿಂತ ಕಬ್ಬಿಣ ಹೆಚ್ಚು ಕ್ರಿಯಾಶೀಲ ಧಾತು. ನೋಡಿರಿ, ಕಬ್ಬಿಣಕ್ಕಿಂತ ಸತು ಹೆಚ್ಚು ಕ್ರಿಯಾಶೀಲ ಧಾತು. ಹಾಗಾಗಿ ಯಾವುದು ಹೆಚ್ಚು ಕ್ರಿಯಾಶೀಲ ಧಾತು ಇರುತ್ತದೆಯೋ ಕಡಿಮೆ ಕ್ರಿಯಾಶೀಲ ಧಾತುಗಳನ್ನು ಅವುಗಳ ಸಂಯುಕ್ತಗಳಿಂದ ಸ್ಥಾನಪಲ್ಲಟಗೊಳಿಸುವಂತಹ ಕ್ರಿಯೆಯನ್ನು ಸ್ಥಾನಪಲ್ಲಟ ಕ್ರಿಯೆ ಅಂತೇಳಿ ಕರಿತೀವಿ. ಕಬ್ಬಿಣ ಮತ್ತು ಸತು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಪಟು ಧಾತುಗಳು. ಅವು ತಾಮ್ರವನ್ನು ಅದರ ಸಂಯುಕ್ತಗಳಿಂದ ಸ್ಥಾನಪಲ್ಲಟಗೊಳಿಸುತ್ತದೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಮಕ್ಕಳೇ. ನೋಡಿ, ತಾಮ್ರದ ಸಲ್ಫೇಟ್ ನೀಲಿ ಬಣ್ಣದಲ್ಲಿದೆ. ನೀಲಿ ನೋಡ್ರಿ, ಈ ನೀಲಿ ಬಣ್ಣ ಯಾವುದಿದು? ತಾಮ್ರದ ಸಲ್ಫೇಟ್ CuSO4. ಇದಕ್ಕೆ ನಾವು ಕಬ್ಬಿಣವನ್ನು ಕಬ್ಬಿಣದ ಮಳೆ, ಇದು ಕಬ್ಬಿಣ ನೋಡಿರಿ, ಕಬ್ಬಿಣದ ಮಳೆಯನ್ನು ಹಾಕಿದಾಗ ಅದು ಕಂದು ಬಣ್ಣಕ್ಕೆ ಪರಿವರ್ತನೆ ಆಗಿದೆ. ನೋಡಿರಿ, ಕಂದು ಬಣ್ಣಕ್ಕೆ ಪರಿವರ್ತನೆ ಆಗಿದೆ, ಹೌದಾ? ಇಲ್ಲಿ ದ್ರಾವಣ ನೋಡಿರಿ, ನೀಲಿ ಬಣ್ಣದ ದ್ರಾವಣ ತಿಳಿ ಹಸಿರು ಬಣ್ಣಕ್ಕೆ ಬದಲಾಗಿರುತ್ತದೆ. ಏಕೆಂದರೆ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಧಾತುವಾದ ಕಬ್ಬಿಣವು ತಾಮ್ರವನ್ನು ಅದರ ಸಂಯುಕ್ತಗಳಿಂದ ಏನು ಮಾಡಿರುತ್ತದೆ? ಪಲ್ಲಟಗೊಳಿಸಿರುತ್ತದೆ. ಈ ಪಲ್ಲಟಗೊಂಡಂತಹ ತಾಮ್ರ ಎಲ್ಲಿ ಹೋಗುತ್ತದೆ ಅಂತಂದರೆ ಈ ಕಬ್ಬಿಣದ ಮಳೆಯ ಮೇಲೆ ಡಿಪಾಸಿಟ್ ಆಗುತ್ತೆ, ಅಂದ್ರೆ ಕಬ್ಬಿಣದ ಮಳೆಯ ಮೇಲೆ ಸಂಗ್ರಹವಾಗಿರುತ್ತದೆ. ಹಾಗಾಗಿ ಇದೇನಾಗುತ್ತೆ? ಕಂದು ಬಣ್ಣಕ್ಕೆ ಪರಿವರ್ತನೆಯಾಗುತ್ತದೆ. ದ್ವಿಸ್ಥಾನಪಲ್ಲಟ ಕ್ರಿಯೆ. ನೋಡಿ, ಯಾವ ಕ್ರಿಯೆಗಳಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುತ್ತದೆಯೋ ಅಂತಹ ಕ್ರಿಯೆಗಳನ್ನು ನಾವು ದ್ವಿಸ್ಥಾನಪಲ್ಲಟ ಕ್ರಿಯೆ ಎಂದು ಕರೆಯುತ್ತೇವೆ. ಹಾಗಾದರೆ ಉದಾಹರಣೆ ನೋಡಿರಿ, ಸೋಡಿಯಂ ಸಲ್ಫೇಟ್ ಮತ್ತು
ಬೇರಿಯಂ ಕ್ಲೋರೈಡನ್ನು ಸೇರಿಸಿದಾಗ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಉಂಟಾಗುತ್ತದೆ. ನಿಮಗೆ ಇಲ್ಲಿ ಪ್ರಶ್ನೆ ಯಾವ ರೀತಿಯಾಗಿ ಬರುತ್ತದೆ ಅಂತಂದರೆ, ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡನ್ನು ವರ್ತಿಸಿದಾಗ ಉಂಟಾಗುವ ಬಿಳಿಯ ಪ್ರಕ್ಷೇಪಣ ಯಾವುದು ಅನ್ನುವಂಥ ಪ್ರಶ್ನೆ ಬರುತ್ತದೆ. ಆ ಬಿಳಿಯ ಪ್ರಕ್ಷೇಪಣ ಯಾವುದು ಅಂತಂದರೆ ಬೇರಿಯಂ ಸಲ್ಫೇಟ್. ನೋಡಿ, ಸೋಡಿಯಂ ಸಲ್ಫೇಟ್, ಬೇರಿಯಂ ಕ್ಲೋರೈಡ್ನೊಂದಿಗೆ ಸೇರಿಸಿದಾಗ ಅಥವಾ ವರ್ತಿಸುವಂತೆ ಮಾಡಿದಾಗ ಉಂಟಾಗುವ ಬಿಳಿಯ ಪ್ರಕ್ಷೇಪಣ ಯಾವುದೆಂದರೆ ಬೇರಿಯಂ ಸಲ್ಫೇಟ್. ಬೇರಿಯಂ ಸಲ್ಫೇಟ್ ಎನ್ನುವ ಬಿಳಿಯ ಪ್ರಕ್ಷೇಪಣ ಉಂಟಾಗುತ್ತದೆ ಮತ್ತು ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಉಳಿಯುತ್ತದೆ. ಪ್ರಕ್ಷೇಪಣ ಕ್ರಿಯೆ ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ಜಲ ವಿಲೀನಗೊಳ್ಳದ ವಸ್ತುವನ್ನು ಪ್ರಕ್ಷೇಪಣ ಎಂದು ಕರೆಯುತ್ತೇವೆ. ನೋಡಿ, ಪ್ರಕ್ಷೇಪಣ ಎಂದರೆ ಅನ್ನುವಂಥ ಪ್ರಶ್ನೆ ಬರುತ್ತದೆ. ಪ್ರಕ್ಷೇಪಣ ಎಂದರೆ ಏನಿಲ್ಲ, ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ಜಲ ವಿಲೀನಗೊಳ್ಳದ ವಸ್ತುವನ್ನು ನಾವು ಏನಂತ ಕರಿತೀವಿ? ಪ್ರಕ್ಷೇಪಣ ಎಂದು ಕರೆಯುತ್ತೇವೆ. ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ಜಲ ಅಂದರೆ ನೀರಿನಲ್ಲಿ ವಿಲೀನಗೊಳ್ಳದ ವಸ್ತುವನ್ನು ನಾವೇನಂತ ಕರಿತೀವಿ? ಪ್ರಕ್ಷೇಪಣ ಎಂದು ಕರೆಯುತ್ತೇವೆ. ಪ್ರಕ್ಷೇಪವನ್ನು ಉತ್ಪತ್ತಿ ಮಾಡುವ ಯಾವುದೇ ಕ್ರಿಯೆಯನ್ನು ನಾವು ಪ್ರಕ್ಷೇಪಣ ಕ್ರಿಯೆ ಎಂದು ಕರೆಯುತ್ತೇವೆ. ಪ್ರಕ್ಷೇಪವು ವಿಲೀನಗೊಳ್ಳದ ವಸ್ತುವಾಗಿದ್ದು ಇದು ಪ್ರಕ್ಷೇಪಣ ಕ್ರಿಯೆಯಲ್ಲಿ ಉಂಟಾಗುತ್ತದೆ. ಪ್ರಕ್ಷೇಪವು ವಿಲೀನಗೊಳ್ಳದ ವಸ್ತುವಾಗಿದ್ದು ಇದು ಪ್ರಕ್ಷೇಪಣ ಕ್ರಿಯೆಯಲ್ಲಿ ಉಂಟಾಗುತ್ತದೆ. ಅದೇ ಹೇಳಿದ್ವಲ್ಲ, ಬೇರಿಯಂ ಸಲ್ಫೇಟ್. ಈ ಮೇಲ್ಕಂಡ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ಬಿಳಿ ಬಣ್ಣದ ಬೇರಿಯಂ ಸಲ್ಫೇಟ್ ಪ್ರಕ್ಷೇಪ ಉಂಟಾಗುತ್ತದೆ. ಉತ್ಕರ್ಷಣ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ನನ್ನು ಪಡೆದುಕೊಂಡರೆ ಅಥವಾ ಹೈಡ್ರೋಜನ್ ಅನಿಲವನ್ನು ಕಳೆದುಕೊಂಡರೆ ಅಂತಹ ಕ್ರಿಯೆಯನ್ನು ನಾವೇನಂತ ಕರಿತೀವಿ? ಉತ್ಕರ್ಷಣೆ ಎಂದು ಕರೆಯುತ್ತೇವೆ. ನೋಡ್ರಿ, ತಾಮ್ರವು ಆಕ್ಸಿಜನ್ನ ಪಡೆದುಕೊಂಡು ತಾಮ್ರದ ಆಕ್ಸೈಡ್, ಕ್ಯೂಪ್ರಿಕ್ ಆಕ್ಸೈಡ್ ಆಗಿದೆ. ಇದು ನೋಡ್ರಿ ಏನು ಮಾಡಿದೆ? ಇದು ಒಂದು ಆಕ್ಸಿಜನನ್ನು ಪಡೆದುಕೊಂಡಿದೆ. ಹಾಗಾಗಿ ಇದನ್ನು ನಾವು ಆಕ್ಸಿಡೇಷನ್ ಅಥವಾ ಉತ್ಕರ್ಷಣ ಕ್ರಿಯೆ ಎಂದು ಕರೆಯುತ್ತೇವೆ. ಉತ್ಕರ್ಷಣ ಕ್ರಿಯೆ ಅಂದರೆ ಏನಿಲ್ಲ, ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನನ್ನು ಪಡೆದುಕೊಳ್ಬೇಕು ಅಥವಾ ಹೈಡ್ರೋಜನ್ ಧಾತುವನ್ನು ಕಳೆದುಕೊಳ್ಬೇಕು. ಅಂತಹ ಕ್ರಿಯೆಯನ್ನು ನಾವೇನಂತ ಕರಿತೀವಿ? ಉತ್ಕರ್ಷಣ ಕ್ರಿಯೆ ಎಂದು ಕರೆಯುತ್ತೇವೆ. ನೋಡಿ, ತಾಮ್ರದ ಪುಡಿ ಅಥವಾ ತಾಮ್ರದ ತಂತಿಯನ್ನು ಕಾಯಿಸಿದಾಗ ಅದರ ಮೇಲೆ ಕಪ್ಪು ಬಣ್ಣದ ತಾಮ್ರದ ಆಕ್ಸೈಡ್ನಿಂದ ಲೇಪಿತವಾಗುತ್ತದೆ. ನಿಮಗೆ ಇಲ್ಲಿ ಪ್ರಶ್ನೆ ಯಾವ ರೀತಿಯಾಗಿ ಬರುತ್ತದೆ ಎಂದರೆ, ತಾಮ್ರದ ತಂತಿಯನ್ನು ಕಾಯಿಸಿದಾಗ ಉಂಟಾಗುವ ತಾಮ್ರದ ಆಕ್ಸೈಡ್ನ ಬಣ್ಣ ಯಾವುದಂತ ಕೇಳ್ತಾರೆ. ತಾಮ್ರದ ತಂತಿ ಅಥವಾ ತಾಮ್ರದ ಪುಡಿಯನ್ನು ಕಾಯಿಸಿದಾಗ ಉಂಟಾಗುವ ತಾಮ್ರದ ಆಕ್ಸೈಡ್ನ ಬಣ್ಣ ಯಾವುದಂತ ಕೇಳ್ತಾರೆ. ಯಾವ ಬಣ್ಣ? ಕಪ್ಪು ಬಣ್ಣ. ನೆಕ್ಸ್ಟು ಅಪಕರ್ಷಣ ಕ್ರಿಯೆಯಲ್ಲಿ ಅಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಕಳೆದುಕೊಂಡರೆ ಅಥವಾ ಹೈಡ್ರೋಜನ್ನನ್ನು ಪಡೆದುಕೊಂಡರೆ ಇಂತಹ ಕ್ರಿಯೆಯನ್ನು ಅಪಕರ್ಷಣ ಕ್ರಿಯೆ ಎಂದು ಕರೆಯುತ್ತೇವೆ. ಉತ್ಕರ್ಷಣ ಕ್ರಿಯೆಯಲ್ಲಿ ಏನಾಗ್ತಿತ್ತು? ಆಕ್ಸಿಜನನ್ನು ಪಡೆದುಕೊಂಡು ಹೈಡ್ರೋಜನನ್ನು ಕಳೆದುಕೊಂಡಿರೋದು ಉತ್ಕರ್ಷಣ ಕ್ರಿಯೆ. ಅದಕ್ಕೆ ವಿರುದ್ಧವಾಗಿ ಆಕ್ಸಿಜನನ್ನು ಕಳೆದುಕೊಂಡರೆ ಅಥವಾ ಹೈಡ್ರೋಜನನ್ನು ಪಡೆದುಕೊಂಡರೆ ಇಂಥ ಕ್ರಿಯೆಯನ್ನು ನಾವು ಅಪಕರ್ಷಣ ಕ್ರಿಯೆ ಎಂದು ಕರೆಯುತ್ತೇವೆ. ನೋಡಿ, ತಾಮ್ರದ ಆಕ್ಸೈಡ್ ಹೈಡ್ರೋಜನ್ ಅನಿಲವನ್ನು ಪಡೆದುಕೊಂಡು ತಾಮ್ರ ಮತ್ತು ನೀರಾಗಿ
ವಿಭಜನೆ ಹೊಂದುತ್ತದೆ. ನೋಡಿ, ಬಿಸಿಯಾಗಿರುವ ತಾಮ್ರದ ರಾಡಿನ ಮೇಲೆ ಹೈಡ್ರೋಜನ್ ಅನಿಲ ಹಾಯಿಸಿದರೆ ಹಿಮ್ಮುಖ ಕ್ರಿಯೆ ನಡೆದು ಮೇಲೆ ಕಪ್ಪು ಲೇಪನ ಕಂದು ಬಣ್ಣಕ್ಕೆ ತಿರುಗುತ್ತದೆ ಮತ್ತು ತಾಮ್ರ ದೊರಕುತ್ತದೆ. ನೋಡಿರಿ, ಬಿಸಿಯಾಗಿರುವ ತಾಮ್ರದ ಆಕ್ಸೈಡ್, ತಾಮ್ರದ ರಾಡಲ್ಲಿದು ತಾಮ್ರದ ಆಕ್ಸೈಡ್ ನೋಡಿ, ಬಿಸಿಯಾಗಿರುವ ತಾಮ್ರದ ಆಕ್ಸೈಡ್ನ ಮೇಲೆ ಹೈಡ್ರೋಜನ್ ಅನಿಲವನ್ನು ಹಾಯಿಸಿದಾಗ ಹಿಮ್ಮುಖ ಕ್ರಿಯೆ ನಡೀತದೆ. ನೋಡಿ, ನಾವು ತಾಮ್ರವನ್ನು ಕಾಯಿಸಿದಾಗ ಅಂತ ನೋಡಿದ್ವಿ. ಅಲ್ಲಿ ಉತ್ಕರ್ಷಣ ಕ್ರಿಯೆಯಲ್ಲಿ ತಾಮ್ರವನ್ನು ಕಾಯಿಸಿದಾಗ ಅದರ ಮೇಲೆ ಕಪ್ಪು ಬಣ್ಣ ಲೇಪನವಾಗುತ್ತದೆ. ಅದನ್ನು ನಾವೇನಂತ ಕರಿತೀವಿ? ತಾಮ್ರದ ಆಕ್ಸೈಡ್ ಅಂತೇಳಿ ಕರಿತಿದ್ವಿ. ಅದೇ ರೀತಿ ಬಿಸಿಯಾಗಿರುವ, ಅದು ಏನು ಬಿಸಿಯಾಗಿರುತ್ತಲ್ಲ ತಾಮ್ರದ ಆಕ್ಸೈಡು, ಆ ತಾಮ್ರದ ಆಕ್ಸೈಡ್ನ ಮೇಲೆ ಹೈಡ್ರೋಜನ್ ಅನಿಲವನ್ನು ಹಾಯಿಸಿದಾಗ ಹಿಮ್ಮುಖ ಕ್ರಿಯೆ ನಡೆಯುತ್ತದೆ. ಹಿಮ್ಮುಖ ಕ್ರಿಯೆ ಅಂತಂದ್ರೆ ಏನು, ತಾಮ್ರವನ್ನು ಕಾಯಿಸಿದಾಗ ಆಕ್ಸಿಜನನ್ನು ಪಡೆದುಕೊಂಡು ತಾಮ್ರದ ಆಕ್ಸೈಡ್ ಆಗಿತ್ತಲ್ಲ, ಅದರ ಮೇಲೆ ಹೈಡ್ರೋಜನ್ ಅನಿಲವನ್ನು ಹಾಯಿಸಿದಾಗ ಹಿಮ್ಮುಖ ಕ್ರಿಯೆ ನಡೀತೈತಿ. ಅಂದ್ರೆ ಆಕ್ಸಿಜನನ್ನು ಕಳೆದುಕೊಳ್ತೈತಿ, ಹೈಡ್ರೋಜನನ್ನು ಪಡೆದುಕೊಂಡು ಏನಾಗುತ್ತದೆ? ಅಪಕರ್ಷಣ ಕ್ರಿಯೆ ನಡೆದು ನಮಗೆ ತಾಮ್ರ ದೊರಕುತ್ತದೆ. ನೋಡಿ, ನಂತರದಲ್ಲಿ ರೆಡಾಕ್ಸ್ ಕ್ರಿಯೆ ಅಂತಂದ್ರೆ ಏನಿಲ್ಲ. ರೆಡಾಕ್ಸ್ ಕ್ರಿಯೆ ಅಂತಂದ್ರೆ ಒಂದೇ ಒಂದು ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಉತ್ಕರ್ಷಣಗೊಂಡರೆ ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣೆಗೊಂಡರೆ ಇಂತಹ ಕ್ರಿಯೆಯನ್ನು ನಾವು ಉತ್ಕರ್ಷಣೆ ಮತ್ತು ಅಪಕರ್ಷಣ ಕ್ರಿಯೆಗಳು ಅಥವಾ ರೆಡಾಕ್ಸ್ ಕ್ರಿಯೆ ಎಂದು ಕರೆಯುತ್ತೇವೆ. ಇದನ್ನು ಇನ್ನೂ ಸರಳವಾಗಿ ಹೇಳುವುದಾದರೆ ಉತ್ಕರ್ಷಣೆ ಮತ್ತು ಅಪಕರ್ಷಣ ಕ್ರಿಯೆಗಳು ಒಟ್ಟಿಗೆ ನಡೆದರೆ ಅದನ್ನು ರೆಡಾಕ್ಸ್ ಕ್ರಿಯೆ ಎಂದು ಕರೆಯುತ್ತೇವೆ. ಇಲ್ಲಿ ನೋಡಿರಿ, ಅಂದರೆ ಎರಡು ಒಟ್ಟಿಗೆ ನಡೀತಾವೆ. ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕ ಏನು ಮಾಡ್ತೈತಿ? ಉತ್ಕರ್ಷಣೆಗೊಳ್ತೈತಿ. ಮತ್ತೊಂದು ಪ್ರತಿವರ್ತಕ ಏನಾಗುತ್ತೆ? ಅಪಕರ್ಷಣೆಗೊಳ್ಳುತ್ತದೆ. ಇಂತಹ ಕ್ರಿಯೆಯನ್ನು ನಾವು ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು ಅಥವಾ ರೆಡಾಕ್ಸ್ ಕ್ರಿಯೆ ಎಂದು ಕರೆಯುತ್ತೇವೆ. ಇದನ್ನು ನಾವು ಇನ್ನೂ ಸರಳವಾಗಿ ಹೇಳುವುದಾದರೆ ಉತ್ಕರ್ಷಣೆ ಮತ್ತು ಅಪಕರ್ಷಣ ಕ್ರಿಯೆಗಳು ಒಟ್ಟಿಗೆ ನಡೆದರೆ ಅದನ್ನು ರೆಡಾಕ್ಸ್ ಕ್ರಿಯೆ ಎಂದು ಕರೆಯುತ್ತೇವೆ. ಉದಾಹರಣೆ ನೋಡಿರಿ, ತಾಮ್ರದ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಅನಿಲ, ತಾಮ್ರ ಮತ್ತು ನೀರು. ಇಲ್ಲಿ ನೋಡಿರಿ, ಇದೇನಾಗಿದೆ? ಅಪಕರ್ಷಣ ಕ್ರಿಯೆಗೆ ಒಳಪಟ್ಟೈತಿ. ಇದೇನಾಗೈತಿ? ಉತ್ಕರ್ಷಣ ಕ್ರಿಯೆಗೆ ಒಳಪಟ್ಟಿದೆ. ಇಲ್ಲಿ ನಿಮಗೆ ಸೇಮ್ ಇದೇ ಥರದ ಒಂದು ಪ್ರಶ್ನೆ ಬರುತ್ತದೆ. ಈ ಒಂದು ಸಮೀಕರಣವನ್ನು ಕೊಟ್ಟು ಇದರಲ್ಲಿ ಉತ್ಕರ್ಷಣೆಗೊಂಡ ಪ್ರತಿವರ್ತಕವನ್ನು ಉತ್ಕರ್ಷಣೆಗೊಂಡ ಮತ್ತು ಅಪಕರ್ಷಣೆಗೊಂಡ ಪ್ರತಿವರ್ತಕಗಳನ್ನು ಗುರುತಿಸಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾಗ ನೀವು ಏನನ್ನು ಬರೀಬೇಕು? ಉತ್ಕರ್ಷಣೆಗೊಂಡಿರುವಂಥದ್ದು H2 ಉತ್ಕರ್ಷಣೆಗೊಂಡು H2O ಆಗಿದೆ. ಹೌದಾ? H2O ಆಗಿದೆ. ಅಪಕರ್ಷಣೆಗೊಂಡಿರುವಂಥ ಪ್ರತಿವರ್ತಕ ಯಾವುದಂತ ಕೇಳ್ತಾರೆ? ಅಪಕರ್ಷಣೆಗೊಂಡಿರ್ತಕ್ಕಂಥ ಪ್ರತಿವರ್ತಕ CuO. ಇದು ಅಪಕರ್ಷಣೆಗೊಂಡು Cu ಆಗಿದೆ. ಹಾಗಾಗಿ ಇಲ್ಲಿ ಈ ಒಂದು ಸೂತ್ರವನ್ನು ಕೊಟ್ಟು ನಿಮಗೆ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೊಂಡಿರುವ ಪ್ರತಿವರ್ತಕಗಳನ್ನು ಗುರುತಿಸಿ ಎಂದಾಗ ಉತ್ಕರ್ಷಣೆಗೊಂಡಿರುವುದು H2, ಅಪಕರ್ಷಣೆಗೊಂಡಿರುವುದು Cu. ಇಲ್ಲಿ ನೋಡಿರಿ, ಸತುವಿನ ಆಕ್ಸೈಡಿಗೆ ಕಾರ್ಬನನ್ನು ಸೇರಿಸಿದಾಗ ಕಾರ್ಬನ್ ಮಾನಾಕ್ಸೈಡ್ ಉಂಟಾಗುತ್ತದೆ. ಇಲ್ಲಿ ಉತ್ಕರ್ಷಣೆಗೊಂಡಿರುವುದು C, ಅಪಕರ್ಷಣೆಗೊಂಡಿರುವಂಥದ್ದು ZnO. ಈ ರೀತಿಯಾಗಿ ನೀವು ಉತ್ತರವನ್ನು ಬರೆಯಬೇಕಾಗುತ್ತದೆ. ನೋಡಿ, ನಂತರದ ಕ್ರಿಯೆ ನಶಿಸುವಿಕೆ ಎಂದರೇನು ಅಂತೇಳಿ ಪ್ರಶ್ನೆ ಬರಬಹುದು. ನಶಿಸುವಿಕೆ ಅಂದರೆ ಏನಿಲ್ಲ, ಲೋಹವು ತನ್ನ ಸುತ್ತಮುತ್ತಲಿನ ವಸ್ತುಗಳಾದ ತೇವಾಂಶ, ಆಮ್ಲಗಳು
ಇತ್ಯಾದಿಗಳಿಂದ ಆಕ್ರಮಿಸಿಕೊಂಡಾಗ ಅದು ನಶಿಸುವಿಕೆಗೆ ಒಳಗಾಗಿದೆ ಎಂದು ಹೇಳಲಾಗುತ್ತದೆ. ಈ ಪ್ರಕ್ರಿಯೆಯನ್ನು ನಾವು ನಶಿಸುವಿಕೆ ಎಂದು ಕರೆಯುತ್ತೇವೆ. ನಶಿಸುವಿಕೆ ಅಂತಂದರೆ ಈಗ ಆಕ್ಸಿಡೀಕರಣಗೊಳ್ಳುವುದು, ಹೌದಾ. ತೇವಾಂಶ ಅಥವಾ ಆಮ್ಲದೊಂದಿಗೆ ವರ್ತಿಸಿ ಇದೇನಾಗುತ್ತಪ್ಪ ಅಂತಂದ್ರೆ ತಾಮ್ರದ ಆಕ್ಸೈಡ್ ಕಬ್ಬಿಣದ ಆಕ್ಸೈಡ್ ಉಂಟಾಗುತ್ತದೆ. ಇದನ್ನು ನಾವು ನಶಿಸುವಿಕೆ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಕಬ್ಬಿಣವನ್ನು ತೇವಪೂರಿತ ಗಾಳಿಗೆ ದೀರ್ಘಕಾಲದವರೆಗೆ ತೆರೆದಿಟ್ಟಾಗ ಅದರ ಮೇಲೆ ಕಂದು ಬಣ್ಣದ ಪದರ ಉಂಟಾಗುತ್ತದೆ. ಇದನ್ನು ತುಕ್ಕು ಎನ್ನುವರು. ಕೆಲವು ಲೋಹಗಳು ನಶಿಸಿ ತಮ್ಮ ಮೇಲ್ಮೈ ಹೊಳಪನ್ನು ಕಳೆದುಕೊಳ್ಳುತ್ತವೆ. ಬೆಳ್ಳಿ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಪದರವನ್ನು ಉಂಟುಮಾಡುತ್ತದೆ. ನೋಡಿ, ಈ ನಶಿಸುವಿಕೆಯ ಪರಿಣಾಮಗಳು ಏನು ಅನ್ನುವಂಥದ್ದನ್ನು ನೋಡಿದಾಗ, ನಶಿಸುವಿಕೆಯು ಕಾರಿನ ಕವಚ, ಸೇತುವೆಗಳು, ಕಬ್ಬಿಣದ ಹಳಿಗಳು, ಹಡಗುಗಳು ಮತ್ತು ಲೋಹಗಳಿಂದ ಮಾಡಲ್ಪಟ್ಟ ಎಲ್ಲ ವಸ್ತುಗಳು, ವಿಶೇಷವಾಗಿ ಕಬ್ಬಿಣದ ವಸ್ತುಗಳಿಗೆ ಹಾನಿಯನ್ನು ಉಂಟುಮಾಡುತ್ತದೆ. ಕಬ್ಬಿಣದ ನಶಿಸುವಿಕೆಯು ಒಂದು ಗಂಭೀರ ಸಮಸ್ಯೆಯಾಗಿದ್ದು, ಪ್ರತಿ ವರ್ಷವೂ ಹಾನಿಗೊಂಡ ಕಬ್ಬಿಣವನ್ನು ಬದಲಾಯಿಸಲು ಅಪಾರ ಪ್ರಮಾಣದ ಹಣವನ್ನು ನಾವೇನು ಮಾಡಬೇಕಾಗುತ್ತದೆ, ಖರ್ಚು ಮಾಡಬೇಕಾಗುತ್ತದೆ. ಇದು ನಶಿಸುವಿಕೆಯ ಪರಿಣಾಮವಾಗಿರುತ್ತದೆ. ಮುಂದಿನ ರಾಸಾಯನಿಕ ಕ್ರಿಯೆ ಕಮಟುವಿಕೆ. ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅವುಗಳ ಉತ್ಕರ್ಷಣ ಕ್ರಿಯೆ ಎಂದರೇನು ಅನ್ನುವಂಥ ಪ್ರಶ್ನೆ ಬರುತ್ತದೆ. ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುತ್ತದೆ. ಇದನ್ನು ಕಮಟುವಿಕೆ ಎನ್ನುವರು. ಕಮಟುವಿಕೆಯನ್ನು ತಡೆಗಟ್ಟುವ ವಿಧಾನಗಳನ್ನು ಬರೆಯಿರಿ. ಪ್ರಶ್ನೆ ಬರುತ್ತದೆ. 1. ಪ್ರತಿ ಉತ್ಕರ್ಷಣಕಾರಿಗಳನ್ನು ಬಳಸುವುದು ಅಥವಾ ಪ್ರತಿ ಉತ್ಕರ್ಷಕಗಳನ್ನು ಬಳಸುವುದು. ಗಾಳಿ ಪ್ರವೇಶಿಸದ ಸಂಗ್ರಾಹಕಗಳಲ್ಲಿ ಶೇಖರಿಸುವುದು. ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಚಿಪ್ಸ್ ಪಟ್ಟಣದಲ್ಲಿ ನೈಟ್ರೋಜನ್ ನಂಥ ಅನಿಲವನ್ನು ಹಾಯಿಸುತ್ತಾರೆ. ನಿಮಗೆ ಇಲ್ಲಿ 1 ಅಂಕದ ಪ್ರಶ್ನೆ ಬರುತ್ತದೆ. ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಚಿಪ್ಸ್ ತಯಾರಕರು ಚಿಪ್ಸ್ ಪಟ್ಟಣಗಳಲ್ಲಿ ಸೇರಿಸುವ ಅನಿಲ ಯಾವುದಂತ ಕೇಳ್ತಾರೆ. ನೈಟ್ರೋಜನ್ ನಂಥ ಅನಿಲವನ್ನು ಸೇರಿಸುತ್ತಾರೆ. ಧನ್ಯವಾದ. ಇಲ್ಲಿವರೆಗೂ ತರಗತಿಯನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಸಹಿತ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾವು 2ನೇ ಪಾಠ ಅಥವಾ ಭೌತಶಾಸ್ತ್ರದಲ್ಲಿ 1ನೇ ಅಧ್ಯಾಯವಾಗಿರ್ತಕ್ಕಂಥ ಅಧ್ಯಾಯ 11 ವಿದ್ಯುತ್ ಶಕ್ತಿಗೆ ಸಂಬಂಧಿಸಿದ ತರಗತಿಗಳನ್ನು ಪ್ರಾರಂಭಿಸೋಣಂತ ಮಕ್ಕಳೇ. ತರಗತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.